ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನನ್ನ ವರ್ಕೌಟ್ ಆದಮೇಲೆ ನಾನು ತೊಗೊಳ್ಳೋದು ಯಾವಾಗಲೂ ಬೀಟ್ರೂಟ್ ಜ್ಯೂಸು. ಅದನ್ನು ಯಾವಾಗಲೂ ನಾನು ಡೈಲಿ ಕನ್ಸ್ಯೂಮ್ ಮಾಡ್ತೀನಿ. ಬಿಕಾಸ್ ಆಫ್ ನನಗೆ ರಕ್ತಹೀನತೆ ಸ್ವಲ್ಪ ಇರೋದ್ರಿಂದ ಅದನ್ನು ಹೋಗ್ಲಾಡ್ಸೋದಕ್ಕೆ ಡಾಕ್ಟ್ರು ಸಜೆಷನ್ ಮಾಡಿದ್ದು ನನಗೆ ಬೀಟ್ರೂಟು, ನೆಲ್ಲಿಕಾಯಿ ಹಾಗೆ ಕ್ಯಾರೆಟ್ ಜ್ಯೂಸನ್ನ ಕನ್ಸ್ಯೂಮ್ ಮಾಡಿ ರೆಗ್ಯುಲರಾಗಿ ಅಂತ. ಸೊ ಅದನ್ನು ನಾನು ಕನ್ಸ್ಯೂಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಬಾಡಿನಲ್ಲಿ ನನಗೆ ತಲೆ ಸುತ್ತು ಬರ್ತಾಯಿತ್ತು, ಅದೆಲ್ಲ ಕಂಟ್ರೋಲ್ ಆಗಿದೆ. ಸೊ ನಾನು ನನ್ನ ಹಸ್ಬೆಂಡ್ ಅದನ್ನು ಡೈಲಿ ಕಂಟಿನ್ಯೂಸ್ ಆಗಿ ತೊಗೊತಾ ಇದ್ದೀವಿ. ಇನ್ನು ನನ್ನ ವರ್ಕೌಟ್ ಮುಗಿದ್ಮೇಲೆ ನಾನು ಇದನ್ನು ಆಲ್ಮೋಸ್ಟ್ ತೊಗೊತೀನಿ. ಜೊತೆಗೆ ಡ್ರೈ ಫ್ರೂಟ್ಸ್ ಕೂಡ ಕನ್ಸ್ಯೂಮ್ ಮಾಡ್ತೀನಿ. ಇಲ್ಲ ಅಂದರೆ ಸ್ಮೂದಿ ಮಾಡ್ಕೊತೀನಿ ಡ್ರೈ ಫ್ರೂಟ್ಸ್ನ ತಿನ್ನೋದಕ್ಕಾಗಿಲ್ಲ ಅಂತಂದರೆ. ಸೊ ಒಟ್ಟಿನಲ್ಲಿ ನಾವಿಬ್ರು ಹೆಲ್ದಿ ಫ್ರೂಟ್ಸು ಹೆಲ್ದಿ ಫುಡ್ನ ತೊಗೊಳಕ್ಕೆ ಟ್ರೈ ಮಾಡ್ತಿರ್ತೀವಿ. ಇನ್ನು ವರ್ಕೌಟ್ ಎಲ್ಲ ಮುಗಿದ್ಮೇಲೆ ಹಸ್ಬೆಂಡ್ಗೂ ಕೂಡ ಬೇಕಲ್ವ, ಅವ್ರಿಗೆ ಏನೇನು ಬೇಕೋ ಪ್ರೋಟೀನ ಸಪ್ಲೈ ಮಾಡ್ತೀನಿ. ಜೊತೆಗೆ ಒಂದು ಹೆಲ್ದಿ ಬ್ರೇಕ್ಫಾಸ್ಟನ್ನು ಮಾಡ್ಕೊತಿದ್ದೀನಿ. ಇನ್ನು ಬ್ರೇಕ್ಫಾಸ್ಟ್ ಅಂತ ಬಂದಾಗ ನಾನು ಆಲ್ರೆಡಿ ಅರ್ಲಿ ಮಾರ್ನಿಂಗು ರಾಗಿ ಮಾಲ್ಟು ಹಾಗೆ ಜ್ಯೂಸು ಹಾಗೆ ಡ್ರೈ ಫ್ರೂಟ್ಸ್ ಇದನ್ನೆಲ್ಲ ತೊಗೊಂಡಿರೋದ್ರಿಂದ ಹೊಟ್ಟೆ ಹಶ್ವೇನು ಆಗೋದಿಲ್ಲ. ಸೊ 11 to 12 ಒಳಗಡೆ ಅದ್ರ ಊಟ ಅಂತಲೇ ಕನ್ಸ್ಯೂಮ್ ಮಾಡ್ತೀವಿ ನಾವು. 11:30 to 12 ನಾವು ಊಟ ಮಾಡ್ಕೊತೀವಿ. ಊಟ ಮೀನ್ಸ್ ನಾವು ಬ್ರೇಕ್ಫಾಸ್ಟ್ ಐಟಮ್ ಆದರೂ ಮಾಡ್ಕೊಬೋದು ಅಥವಾ ಮುದ್ದೆ ಸಾಂಬಾರು ಆದ್ರೂ ಮಾಡ್ಕೊತೀನಿ. ಒಂದೊಂದು ದಿನ ಒಂದೊಂದು ಥರ ಪ್ರಿಪೇರ್ ಮಾಡ್ಕೊತೀನಿ. ಇನ್ನು ನಾನು ಮೆಂತ್ಯ ಭಾತ್ನ ನಾನು ಇವಾಗ ಈ ರೀತಿಯಾಗಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಅದಾದಮೇಲೆ ಅದಕ್ಕೆ ಮಸಾಲೆ ಐಟಮ್ನೆಲ್ಲ ಹಾಕ್ಕೊಂಡು ಬಾಡಿಸ್ಕೊಂಡು ಒಂದು ಈರುಳ್ಳಿ, ಟೊಮೊಟೊ ಹಾಗೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಅದಕ್ಕೆ ಬೇಕಾಗಿರುವಂಥ ಮೆಂತ್ಯ ಸೊಪ್ಪನ್ನ ನೀಟಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಅರಿಶಿನ ಹಾಗೆ ಗರಂ ಮಸಾಲ, ಒಂದು ಜಾರಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ, ಸ್ವಲ್ಪ ಕಾಯಿನ ಹಾಕ್ಕೊಂಡು ರುಬ್ಬಿಟ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನು ನೆನೆಸಿಟ್ಟಿರೋಂಥ ಅಕ್ಕಿನ ಹಾಕ್ಕೊಂಡು ನೀರು ಹಾಕ್ಕೊಂಡು ಅದಾದಮೇಲೆ ಉಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿದ್ರೆ 2 ವಿಸಲ್ ಹಾಕಿಸಿದ್ರೆ ಸಿಂಪಲ್ಲಾಗಿ ಮೆಂತ್ಯ ಭಾತ್ ರೆಡಿ ಆಗಿಬಿಡುತ್ತೆ. ನನಗಂತೂ ತುಂಬ ಇಷ್ಟ ಆಗುತ್ತೆ. ಇನ್ನು ಇಷ್ಟು ಸಿಂಪಲ್ಲಾಗಿ ಮೆಂತ್ಯ ಭಾತ ರೆಡಿ ಮಾಡಿಕೊಂಡ್ರೆ ಯಾವುದೇ ರೀತಿಯ ಅಸಿಡಿಟಿ ಪ್ರಾಬ್ಲಮ್ಮೇ ಆಗಲಿ ಗ್ಯಾಸ್ಟ್ರೈಡ್ ಪ್ರಾಬ್ಲಮ್ಮೇ ಆಗಲಿ ಬರೋದಿಲ್ಲ. ಬಿಕಾಸ್ ತುಂಬ ಹೆವಿಯಾಗಿ ಮಸಾಲೆ ಹಾಕಿ ಮಾಡೋದ್ರಿಂದ ಅಷ್ಟು ಒಳ್ಳೆಯದಲ್ಲ ಮಾರ್ನಿಂಗ್ ತಿನ್ನೋದು ಅಂತ ನನ್ನ ಅಭಿಪ್ರಾಯ. ಜೊತೆಗೆ ಮೊಸರನ್ನ ಇಟ್ಕೊಂಡ್ರೆ ಡೈಜೆಷನ್ ಪ್ರಾಬ್ಲಮ್ಗೂ ಹೆಲ್ಪ್ ಆಗುತ್ತೆ. ಇವತ್ತಿನ ಮಿನಿ ವ್ಲಾಗ್ ಇದಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ.